ಇರುಮುಡಿ ಇರಲು ಮನದಲ್ಲಿ 100 ಆಸೆ ತುಂಬಿರಲು ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳಿಂದ ಗಡಿ ಜಿಲ್ಲೆ ಬೀದರ್ನಲ್ಲಿ ವಿಶೇಷ ಪೂಜೆ ನಡೆಯಿತು. ಸ್ವಾಮಿ ಶಿವಕಾಂತ ಮೂಲಗಿಯವರು ಆಯೋಜಿಸಿದ್ದ ಅಯ್ಯಪ್ಪ ಸ್ವಾಮಿಯ ಮಹಾಪಡಿ ಪೂಜೆ ಕಾರ್ಯಕ್ರಮದಲ್ಲಿ 100 ಅಯ್ಯಪ್ಪ ಮಾಲಧಾರಿ ಸ್ವಾಮಿಗಳು ಭಾಗಿಯಾಗಿದ್ರು. ಅಯ್ಯಪ್ಪ ಸ್ವಾಮಿಯ ಅಭಿಷೇಕ, ಅಲಂಕಾರ, ಮಹಾಪಡಿ ಪೂಜೆ ಹಾಗೂ ಸಂಗೀತ ಕಾರ್ಯಕ್ರಮ ಸಂಭ್ರಮದಿಂದ ನೆರವೇರಿತು. ದೇವರ ಅಲಂಕಾರ ನೋಡಿ ಭಕ್ತಾದಿಗಳು ಸಂತಸಗೊಂಡ್ರು. ಮಣಿಕಂಠನ ದರ್ಶನ ಪಡೆದು ಪ್ರಸಾದ ಸೇವಿಸಿ ಪುನೀತರಾದ್ರು. ಈ ಪೂಜೆ ನಾವು ಏನಕ್ಕೋಸ್ಕರ ಮಾಡ್ತೀವಿ ಅಂದ್ರೆ ಪ್ರತಿ ಸಲ 41 ದಿನ ನಿರಂತರವಾಗಿ ಬೆಳಗ್ಗೆ ಸಾಯಂಕಾಲ 2 ಟೈಮ್ ತಣ್ಣೀರು ಸ್ನಾನ ಮಾಡಿ ಭಗವಂತನ ಸೇವೆ ಮಾಡಿಕೊಂಡು ಶಬರಿಮಲೆಗೆ ಅಲ್ಲಿ ನಾವು 18 ಪಡಿ ಹತ್ತೋ ಸಲುವಾಗಿ ಇಲ್ಲಿ ಒಂದು ಒಳ್ಳೆಯ ಪವಿತ್ರವಾದಂಥ ವ್ರತ ಮಾಡಿಕೊಂಡು ಶಬರಿಮಲೆ ತೆರಳುತ್ತೀವಿ. ಶಬರಿಮಲೆ ಹೋಗಿ ಬರೋದ್ರಿಂದ ನಮ್ಮ ಜೀವನವನ್ನು ಸಾರ್ಥಕ ಆಗುತ್ತದೆ, ಎಲ್ಲರಿಗೆ ಒಂದು ಒಳ್ಳೆ ಬೆಳಕನ್ನು ನೀಡುತ್ತದೆ. ಯಾಕಂದ್ರೆ ಈ ಕಲಿಯುಗದಲ್ಲಿ ಕಲಿಯುಗ ವರದ ಮಣಿಕಂಠ ಅಯ್ಯಪ್ಪ ಸ್ವಾಮಿ ಇದ್ದಾರೆ. ಇನ್ನು ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸುವವರು 41 ದಿನಗಳ ಕಠಿಣ ವ್ರತ ಮಾಡಬೇಕು. ದೈಹಿಕವಾಗಿ ಮಾನಸಿಕವಾಗಿ ಕಠಿಣ ವ್ರತವನ್ನ ಪಾಲಿಸಬೇಕು ಅಂತ ಬೆಂಗಳೂರಿನ ಸಂಪತ್ ಕುಮಾರ್ ಗುರುಸ್ವಾಮಿ ಭಕ್ತಾದಿಗಳಿಗೆ ಮಾಲಧಾರಿಗಳಿಗೆ ಸೂಚಿಸಿದ್ರು. ಅಯ್ಯಪ್ಪ ಸ್ವಾಮಿ ಒಂದು ಸೇವೆ ಅಂತಂದ್ರೆ ಬಹಳ ವಿಶೇಷವಾದದ್ದು. ಎಲ್ಲ ದೇವರಿಗೂ ನೆನೆಸ್ಕೊಂಡಾಗ ಹೋಗ್ಬೋದು, ನೆನೆಸ್ಕೊಂಡಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಹಾಗೆ ಈ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಬೇಕಂದ್ರೆ 48 ದಿನಗಳ ಕಾಲ ವ್ರತವಿದ್ದು ಅಂಗುಡಿ ಕಟ್ಕೊಂಡು ಹೋದರೆ ಮಾತ್ರ ಅಯ್ಯಪ್ಪ ಸ್ವಾಮಿ ದರ್ಶನ ಆಗ್ತದೆ. ಆದ್ದರಿಂದ ಎಲ್ಲರೂ ಕೂಡ ಈ ಸ್ವಾಮಿಯ ದರ್ಶನ ಮಾಡಬೇಕಂದ್ರೆ ಮಾಲೆ ಧರಿಸಿ ಅಯ್ಯಪ್ಪ ಸ್ವಾಮಿಯ ಸೇವೆ ಮಾಡಿ ಶಬರಿಮಲೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಕೇಳ್ತೀವಿ. ಒಟ್ನಲ್ಲಿ ಗಡಿ ಜಿಲ್ಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳ ಸಂಭ್ರಮ ಮನೆ ಮಾಡಿತ್ತು. ಎಲ್ಲೆಲ್ಲೂ ಸ್ವಾಮಿಯೇ ಶರಣಮಯ್ಯಪ್ಪನ ಭಜನೆ ಮೊಳಗಿತ್ತು. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಇರುಮುಡಿ ಇರಲು ಮನದಲ್ಲಿ 100 ಆಸೆ ತುಂಬಿರಲು ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳಿಂದ ಗಡಿ ಜಿಲ್ಲೆ ಬೀದರ್ನಲ್ಲಿ ವಿಶೇಷ ಪೂಜೆ ನಡೆಯಿತು. ಸ್ವಾಮಿ ಶಿವಕಾಂತ ಮೂಲಗಿಯವರು ಆಯೋಜಿಸಿದ್ದ ಅಯ್ಯಪ್ಪ ಸ್ವಾಮಿಯ ಮಹಾಪಡಿ ಪೂಜೆ ಕಾರ್ಯಕ್ರಮದಲ್ಲಿ 100 ಅಯ್ಯಪ್ಪ ಮಾಲಧಾರಿ ಸ್ವಾಮಿಗಳು ಭಾಗಿಯಾಗಿದ್ರು. ಅಯ್ಯಪ್ಪ ಸ್ವಾಮಿಯ ಅಭಿಷೇಕ, ಅಲಂಕಾರ, ಮಹಾಪಡಿ ಪೂಜೆ ಹಾಗೂ ಸಂಗೀತ ಕಾರ್ಯಕ್ರಮ ಸಂಭ್ರಮದಿಂದ ನೆರವೇರಿತು. ದೇವರ ಅಲಂಕಾರ ನೋಡಿ ಭಕ್ತಾದಿಗಳು ಸಂತಸಗೊಂಡ್ರು. ಮಣಿಕಂಠನ ದರ್ಶನ ಪಡೆದು ಪ್ರಸಾದ ಸೇವಿಸಿ ಪುನೀತರಾದ್ರು. ಈ ಪೂಜೆ ನಾವು ಏನಕ್ಕೋಸ್ಕರ ಮಾಡ್ತೀವಿ ಅಂದ್ರೆ ಪ್ರತಿ ಸಲ 41 ದಿನ ನಿರಂತರವಾಗಿ ಬೆಳಗ್ಗೆ ಸಾಯಂಕಾಲ 2 ಟೈಮ್ ತಣ್ಣೀರು ಸ್ನಾನ ಮಾಡಿ ಭಗವಂತನ ಸೇವೆ ಮಾಡಿಕೊಂಡು ಶಬರಿಮಲೆಗೆ ಅಲ್ಲಿ ನಾವು 18 ಪಡಿ ಹತ್ತೋ ಸಲುವಾಗಿ ಇಲ್ಲಿ ಒಂದು ಒಳ್ಳೆಯ ಪವಿತ್ರವಾದಂಥ ವ್ರತ ಮಾಡಿಕೊಂಡು ಶಬರಿಮಲೆ ತೆರಳುತ್ತೀವಿ. ಶಬರಿಮಲೆ ಹೋಗಿ ಬರೋದ್ರಿಂದ ನಮ್ಮ ಜೀವನವನ್ನು ಸಾರ್ಥಕ ಆಗುತ್ತದೆ, ಎಲ್ಲರಿಗೆ ಒಂದು ಒಳ್ಳೆ ಬೆಳಕನ್ನು ನೀಡುತ್ತದೆ. ಯಾಕಂದ್ರೆ ಈ ಕಲಿಯುಗದಲ್ಲಿ ಕಲಿಯುಗ ವರದ ಮಣಿಕಂಠ ಅಯ್ಯಪ್ಪ ಸ್ವಾಮಿ ಇದ್ದಾರೆ. ಇನ್ನು ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸುವವರು 41 ದಿನಗಳ ಕಠಿಣ ವ್ರತ ಮಾಡಬೇಕು. ದೈಹಿಕವಾಗಿ ಮಾನಸಿಕವಾಗಿ ಕಠಿಣ ವ್ರತವನ್ನ ಪಾಲಿಸಬೇಕು ಅಂತ ಬೆಂಗಳೂರಿನ ಸಂಪತ್ ಕುಮಾರ್ ಗುರುಸ್ವಾಮಿ ಭಕ್ತಾದಿಗಳಿಗೆ ಮಾಲಧಾರಿಗಳಿಗೆ ಸೂಚಿಸಿದ್ರು. ಅಯ್ಯಪ್ಪ ಸ್ವಾಮಿ ಒಂದು ಸೇವೆ ಅಂತಂದ್ರೆ ಬಹಳ ವಿಶೇಷವಾದದ್ದು. ಎಲ್ಲ ದೇವರಿಗೂ
ನೆನೆಸ್ಕೊಂಡಾಗ ಹೋಗ್ಬೋದು, ನೆನೆಸ್ಕೊಂಡಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಹಾಗೆ ಈ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಬೇಕಂದ್ರೆ 48 ದಿನಗಳ ಕಾಲ ವ್ರತವಿದ್ದು ಇಂಗುಳಿ ಕಟ್ಕೊಂಡು ಹೋದರೆ ಮಾತ್ರ ಅಯ್ಯಪ್ಪ ಸ್ವಾಮಿ ದರ್ಶನ ಆಗ್ತದೆ. ಆದ್ದರಿಂದ ಎಲ್ಲರೂ ಕೂಡ ಈ ಸ್ವಾಮಿಯ ದರ್ಶನ ಮಾಡಬೇಕಂದ್ರೆ ಮಾಲೆ ಧರಿಸಿ ಅಯ್ಯಪ್ಪ ಸ್ವಾಮಿಯ ಸೇವೆ ಮಾಡಿ ಶಬರಿಮಲೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಕೇಳ್ತೀವಿ. ಒಟ್ನಲ್ಲಿ ಗಡಿ ಜಿಲ್ಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳ ಸಂಭ್ರಮ ಮನೆ ಮಾಡಿತ್ತು. ಎಲ್ಲೆಲ್ಲೂ ಸ್ವಾಮಿಯೇ ಶರಣಮಯ್ಯಪ್ಪನ ಭಜನೆ ಮೊಳಗಿತ್ತು. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಇರುಮುಡಿ ಇರಲು ಮನದಲ್ಲಿ 100 ಆಸೆ ತುಂಬಿರಲು ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳಿಂದ ಗಡಿ ಜಿಲ್ಲೆ ಬೀದರ್ನಲ್ಲಿ ವಿಶೇಷ ಪೂಜೆ ನಡೆಯಿತು. ಸ್ವಾಮಿ ಶಿವಕಾಂತ ಮೂಲಗಿಯವರು ಆಯೋಜಿಸಿದ್ದ ಅಯ್ಯಪ್ಪ ಸ್ವಾಮಿಯ ಮಹಾಪಡಿ ಪೂಜೆ ಕಾರ್ಯಕ್ರಮದಲ್ಲಿ 106 ಅಯ್ಯಪ್ಪ ಮಾಲಧಾರಿ ಸ್ವಾಮಿಗಳು ಭಾಗಿಯಾಗಿದ್ರು. ಅಯ್ಯಪ್ಪ ಸ್ವಾಮಿಯ ಅಭಿಷೇಕ, ಅಲಂಕಾರ, ಮಹಾಪಡಿ ಪೂಜೆ ಹಾಗೂ ಸಂಗೀತ ಕಾರ್ಯಕ್ರಮ ಸಂಭ್ರಮದಿಂದ ನೆರವೇರಿತು. ದೇವರ ಅಲಂಕಾರ ನೋಡಿ ಭಕ್ತಾದಿಗಳು ಸಂತಸಗೊಂಡ್ರು. ಮಣಿಕಂಠನ ದರ್ಶನ ಪಡೆದು ಪ್ರಸಾದ ಸೇವಿಸಿ ಪುನೀತರಾದ್ರು. ಈ ಪೂಜೆ ನಾವು ಏನಕ್ಕೋಸ್ಕರ ಮಾಡ್ತೀವಿ ಅಂದ್ರೆ ಪ್ರತಿ ಸಲ 41 ದಿನ ನಿರಂತರವಾಗಿ ಬೆಳಗ್ಗೆ ಸಾಯಂಕಾಲ 2 ಟೈಮ್ ತಣ್ಣೀರು ಸ್ನಾನ ಮಾಡಿ ಭಗವಂತನ ಸೇವೆ ಮಾಡಿಕೊಂಡು ಶಬರಿಮಲೆಗೆ ಅಲ್ಲಿ ನಾವು 18 ಪಡಿ ಹತ್ತೋ ಸಲುವಾಗಿ ಇಲ್ಲಿ ಒಂದು ಒಳ್ಳೆಯ ಪವಿತ್ರವಾದಂಥ ವ್ರತ ಮಾಡಿಕೊಂಡು ಶಬರಿಮಲೆ ತೆರಳುತ್ತೀವಿ. ಶಬರಿಮಲೆ ಹೋಗಿ ಬರೋದ್ರಿಂದ ನಮ್ಮ ಜೀವನವನ್ನು ಸಾರ್ಥಕ ಆಗುತ್ತದೆ, ಎಲ್ಲರಿಗೆ ಒಂದು ಒಳ್ಳೆ ಬೆಳಕನ್ನು ನೀಡುತ್ತದೆ. ಯಾಕಂದ್ರೆ ಈ ಕಲಿಯುಗದಲ್ಲಿ ಕಲಿಯುಗ ವರದ ಮಣಿಕಂಠ ಅಯ್ಯಪ್ಪ ಸ್ವಾಮಿ ಇದ್ದಾರೆ. ಇನ್ನು ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸುವವರು 41 ದಿನಗಳ ಕಠಿಣ ವ್ರತ ಮಾಡಬೇಕು. ದೈಹಿಕವಾಗಿ ಮಾನಸಿಕವಾಗಿ ಕಠಿಣ ವ್ರತವನ್ನ ಪಾಲಿಸಬೇಕು ಅಂತ ಬೆಂಗಳೂರಿನ ಸಂಪತ್ ಕುಮಾರ್ ಗುರುಸ್ವಾಮಿ ಭಕ್ತಾದಿಗಳಿಗೆ ಮಾಲಧಾರಿಗಳಿಗೆ ಸೂಚಿಸಿದ್ರು. ಅಯ್ಯಪ್ಪ ಸ್ವಾಮಿ ಒಂದು ಸೇವೆ ಅಂತಂದ್ರೆ ಬಹಳ ವಿಶೇಷವಾದದ್ದು. ಎಲ್ಲ ದೇವರಿಗೂ ನೆನೆಸ್ಕೊಂಡಾಗ ಹೋಗ್ಬೋದು, ನೆನೆಸ್ಕೊಂಡಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಹಾಗೆ ಈ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಬೇಕಂದ್ರೆ 48 ದಿನಗಳ ಕಾಲ ವ್ರತವಿದ್ದು ಇಂಗುಳಿ ಕಟ್ಕೊಂಡು ಹೋದರೆ ಮಾತ್ರ ಅಯ್ಯಪ್ಪ ಸ್ವಾಮಿ ದರ್ಶನ ಆಗ್ತದೆ. ಆದ್ದರಿಂದ ಎಲ್ಲರೂ ಕೂಡ ಈ ಸ್ವಾಮಿಯ ದರ್ಶನ ಮಾಡಬೇಕಂದ್ರೆ ಮಾಲೆ ಧರಿಸಿ ಅಯ್ಯಪ್ಪ ಸ್ವಾಮಿಯ ಸೇವೆ ಮಾಡಿ ಶಬರಿಮಲೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಕೇಳ್ತೀವಿ. ಒಟ್ನಲ್ಲಿ ಗಡಿ ಜಿಲ್ಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳ ಸಂಭ್ರಮ ಮನೆ ಮಾಡಿತ್ತು. ಎಲ್ಲೆಲ್ಲೂ ಸ್ವಾಮಿಯೇ ಶರಣಮಯ್ಯಪ್ಪನ ಭಜನೆ ಮೊಳಗಿತ್ತು. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.